ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ನಮ್ಮ ಸಿಂಚು ಅವರ ಮನೇಲಿದ್ದೀನಿ. ಸಿಂಚು ಫುಲ್ ಅಡುಗೆ ಮಾಡಲಿದ್ದಾಳೆ. ಎಸ್, ಸಿಂಚು ತೋರಿಸ್ತೀನಿ. ಸಿಂಚು ಅಕ್ಕರ ಫುಲ್ ಅಡುಗೆ ಮಾಡ್ತಾವ್ರೆ, ಒಳ್ಳೆ ಹುಡುಗಿಯಾಗಿ. ಏನು ಮಾಡ್ತಿದ್ದೀರಾ? ಫುಲ್ ಕೇರ್ ಗೈಸ್ ಅವ್ರ ಮನೆ ಬನ್ನಿ ಅಂತ. ಕೇರ್ ಅಂದರೆ ಅತಿಥಿ ಸತ್ಕಾರ. ಹಾಯ್ ಗೈಸ್, ಇವಾಗ ಟೈಮು ಬಂದುಬಿಟ್ಟು 2 ಗಂಟೆ ಆಗಿದೆ. ನನ್ನ ಫ್ರೆಂಡು ನಮಗೋಸ್ಕರ ಎಂತ ಇದು ಎಗ್ ರೈಸ್ ಮಾಡಿದ್ದಾಳೆ ಗೈಸ್. ಅದು ಎಗ್ ರೈಸ್ ಅಂತ ಅನ್ಕೊಂಬಿಟ್ರಿ, ಯಾಕೋ ಅದು ಎಲ್ಲ ಕಲರ್ ಕಾಣಿಸ್ತೈತೆ. ಎಲ್ಲ ಕಲರ್ ಕಾಣಿಸುತ್ತೆ ಗೈಸ್. ಆ್ಯಕ್ಚುಲಿ ಎಗ್ ರೈಸ್ ನಾರ್ಮಲ್ ಆಗಿ ರೆಡ್ ಇರುತ್ತೆ. ಇದು ನನ್ನ ಫ್ರೆಂಡ್ ಎಗ್ ರೈಸ್. ಆ್ಯಕ್ಚುಲಿ ಚೆನ್ನಾಗಿದೆ, ಹೇಳ್ತೀನಿ ಗೈಸ್. ಹೆಂಗೋ MBA ಮಾಡ್ತಿದ್ದಾಳೆ, ಹಂಗೆ ಒಂದು ಹೋಟ್ಲು ಬೇಕಾದ್ರೆ ಓಪನ್ ಮಾಡಿಸ್ಬಿಡ್ತೀನಿ ಚೆನ್ನಾಗಿ ಮಾಡಿದರೆ. ಆ್ಯಂಡ್ ಗೈಸ್, ಈ ಕಿಚನ್ ತೋರಿಸ್ತೀನಿ ನೋಡ್ರಿ ಗೈಸ್. ಆಗಲೇ ಕಿಚನ್ನು ನೀಟ್ ಮಾಡಿರಲ್ಲ, ಇವಾಗ ಕಿಚನ್ನ ಫುಲ್ ಉಜ್ಜಿ ಒರೆಸಿ ಚೆಂದ ಮಾಡಿದ್ದಾರೆ. ಇದು ನಮ್ಮ ಫ್ರೆಂಡ್ ಮನೆ ಕಿಚನ್ ಗೈಸ್. ಸರಿ ಗೈಸ್, ಇವರು ಊಟ ಮಾಡೋಕ್ಕೆ ಕಿತ್ತಾಡ್ತಾರೆ ಗೈಸ್. ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಅಂತ, ಅಲ್ಲಿ ಮಾಡಿದ್ರೆ ಊಟನೇ ನೋಡಿ ಗೈಸ್. ಬೆಡ್ನ ಕುತ್ಕೊಂಡು ಊಟ ಮಾಡ್ತಾವ್ರೆ. ಏನು ಮಾಡೋಣ, ಇಷ್ಟೊಂದೇ ಇಷ್ಟೊಂದು ಮಾಡೋಣ ನನಗೆ ಭಾಳ. ಸರಿ ಗೈಸ್, ಊಟ ಮಾಡಿ ಸಿಗ್ತೀನಿ, ಬಾಯ್. ಏನಿದು? ಮಾವಿನಕಾಯಿ ನೋಡಿ ಗಾಯ್ಸ್. ನನ್ನ ಫ್ರೆಂಡು ನನಗೋಸ್ಕರ ಮಾವಿನಕಾಯಿ ಅಂತ ಮಾಡ್ಕೊಂಡ್ ಬಂದಿಲ್ಲ, ಅವಳಿಗೋಸ್ಕರ ಮಾಡೋಳ ಗಾಯ್ಸ್. ನಾನು ತಿನ್ಬೇಕು. ಎಲ್ಲಿ ನೋಡಿರೋದು ಗೊತ್ತಾ ಗಾಯ್ಸ್? ಮಾವಿನಕಾಯಿ ಯಾವ್ದೋ ಒಂದು ರೀಲ್ಸ್ ನೋಡಿದ್ದು, ಅದ್ರಲ್ಲಿ ಮಾವಿನಕಾಯಿನ ಮಾಡಿಟ್ಟಿದ್ರು. ಅದು ನೋಡಿ ಮಾಡಬೇಕು ಗಾಯ್ಸ್. ಅದು ಬಿಟ್ರೆ ಅವಳು ತಿನ್ನ ಅಂತ ಅನ್ಸೋದು ಸೆಕೆಂಡ್ರಿ ಅನ್ಸಿರೋದು. ಬಟ್ ರೀಲ್ಸ್ ನೋಡೇ ಹೋಗಿರೋದಲ್ಲ ಅಂತ ಗಾಯ್ಸ್. ಬ್ಯಾಗ್ ನೀರು ಬರ್ತಿದೆ ಎಲ್ರಿಗೂ. ಎಮ್ಮಿ ಗಾಯ್ಸ್. ಸಣ್ಣ ಒಂಚೂರು ಸ್ವೀಟ್ ಇದೆ. ಸ್ವೀಟ್ ಐತೆ. ಇನ್ನೊಂದು ಗಾಯ್ಸ್, ನಾನು ಇನ್ನೊಂದು ಸ್ಪೆಷಲ್ ತೋರಿಸ್ತೀನಿ ನಿಮಗೆ. ಇದು ಸ್ಟೋರಿ ಐತೆ ಗೈಸ್. ಇದು ಸಿಂಚು ಅವರ ಫ್ರೆಂಡ್ಸ್ ಕೊಡ್ಸಿದಂತೆ. ಯಾಕೆ ಕೊಡ್ಸೋರೆ ಅಂದ್ರೆ, ಆಕ್ಚುಲಿ ಅವ್ರಿಗೆ ಕೋಳಿ ಸಿಕ್ಕಿಲ್ಲ, ಅದರಿಂದ ಅವರು ಬಾಟಿ ಕೋಳಿ ಕೊಡ್ಸೋರೆ. ಯಾಕಂದ್ರೆ ಅವಳು ಚಿಕನ್ ಲವರ್ ಅಂತೆ. ಯಾವ ನೋಡಿದ್ರೆ ಚಿಕನ್ ಅಂತಿದ್ದಂತೆ. ಅದರಿಂದ ಅವ್ರ ಫ್ರೆಂಡ್ಸು ಕೋಳಿನೇ ಇಟ್ಕೊಂಡ್ಬಿಟ್ಟಾರ ಅವಳಿಗೆ. ಯಾವಾಗಲೂ ಕೋಳಿನೇ ಹಿಡ್ಕೊಂಡು ಚಿಕನ್ ಜೊತೆ ಹೇಗೆ ಫೀಲ್ ಆಗಲಿ ಅಂತ ನೋಡಿ ಗೈಸ್. ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದಾರೆ ಎಂತೆಂತ ಗೊತ್ತಿರ್ಬೇಕಳು. ಎಲ್ಲ ಫ್ರೆಂಡ್ ಮನೇಲಿ ಅಡಿಕೆ ಸಸಿ ಅವರೇ ಬೆಳೀತಿದ್ದಾರೆ ಗೈಸ್. ಇದನ್ನ ನೋಡಿ ಹೆಂಗ್ ಬೆಳೆದಿದ್ದಾರೆ ಅವರು. ನಾನು ಆಲ್ಮೋಸ್ಟ್ ಎಲ್ಲ ಮಣ್ಣಲ್ಲಿ ಬೆಳೆದಿರೋದನ್ನ ನಾನು ಸುಮಾರು ಕಡೆ ನೋಡಿದ್ದೆ. ಬಟ್ ಇವ್ರು ಏನೋ ಡಿಫ್ರೆಂಟಾಗಿ ಬೆಳೆದಿದ್ದಾರೆ. ಇದು ಹೆಂಗ್ ಬೆಳೆದಿದ್ದಾರೆ ಅಂದ್ರೆ, ಅಡಿಕೆದು ಗೋಟ್ ಇರುತ್ತಲ್ಲ ಗೈಸ್, ಆಗ ಆ ಅಡಿಕೆ ಗೋಟಿಗೆ ನೀರ್ ಹಾಕಿ ಪುಟ್ಟಿಲಿ ಇಟ್ಟಿದ್ದಾರೆ. ಕೆಳಗಡೆ ಗೋಣಿಚೀಲ ಹಾಕಿಡ್ಬೇಕು. ಪುಟ್ಟಿಲಿಟ್ಟು ನೀರ್ ಹಾಕಿದ್ದಾರೆ. ಒಂದು 20 days ಆ ಥರ ನೀರ್ ಹಾಕಿ ಅದರಲ್ಲೇ ಬಿಟ್ರೆ ಈ ಥರ ಇಲ್ಲಿ ಕಾಣಿಸ್ತಿದೆಯಲ್ಲ ಗೈಸ್, ಈ ಥರ ಅಡಿಕೆ ಸಸಿ ಚಿಕ್ಕದಾಗಿ ಬರುತ್ತೆ. ಆಮೇಲೆ ಇದನ್ನ ತಗೊಂಡ್ಬಿಟ್ಟು ಪಾಕೆಟಲ್ಲಿ ಹಾಕಿ ಅದನ್ನ ಇಷ್ಟು ದೊಡ್ಡ ಅಡಿಕೆ ಗಿಡ ಥರ ಮಾಡ್ತಾರೆ. ಇದು ಫಸ್ಟ್ ಟೈಮ್ ಗೈಸ್ ನಾನು ನೋಡಿದ್ದು. ಚೆನ್ನಾಗಿದೆಯಲ್ಲ ಗೈಸ್, ನೋಡಿ ಗೈಸ್, ನೀವು ಟ್ರೈ ಮಾಡಿ ನೋಡಿ. ನನ್ನ ಫ್ರೆಂಡ್ ಮನೇಲಿ ಮಾಡಿರೋದು ಗೈಸ್. ಅವರು ಅಡಿಕೆ ತೋಟಕ್ಕೆ ಬೇಕಂತ ಅದಕ್ಕೆ ಮಾಡಿದ್ದಾರೆ. ಇದು ನೋಡ್ರಿ ಗೈಸ್, ಇದು ನನ್ನ ಫ್ರೆಂಡ್ ಮನೆ. ಇದು ಔಟ್ಸೈಡ್ ವ್ಯೂ ಗೈಸ್. ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆ ಗೈಸ್. ಅಲ್ಲಿ ನನ್ನ ಫ್ರೆಂಡ್ ಪವರ್ಫುಲ್ ದೇವರು, ಅವಳು ಭಾಳ ನಂಬ್ತಾಳ ಆ ದೇವ್ರನ್ನ. ಹಾಯ್ ಗಾಯ್ಸ್, ನಾವು ಇವಾಗ ಒಳ್ಳೆ ನೋಡಕ್ಕೆ ಹೋಗ್ತಾ ಇದ್ದೀವಿ ಸಿಂಚನೂರಲ್ಲಿ. ಆಗಲೇ ಹೇಳ್ದಂಗೆ ಒಳ್ಳೆ ನೋಡಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಆ್ಯಕ್ಚುಲಿ ನಾವು 5 ಗಂಟೆಗೆ ಹೊರಟಿದ್ವಿ ಒಳ್ಳೆ ನೋಡೋಕ್ಕಂತ. ಬಟ್ ಮಳೆ ಬಂತು. ಅದರಿಂದ ನಾವು ಸ್ವಲ್ಪ ಮಳೆ ಬಿಡೋ ತನಕ ವೆಯ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಮಳೆ ಬಿಡ್ತು, ತುಂಬ ಜಾಸ್ತಿ ಹೊತ್ತೇನು ಬರಲಿಲ್ಲ. ಅದರಿಂದ ಇವಾಗ ಒಳ್ಳೆ ನೋಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಟೈಮ್ ಇವಾಗ 5:35 ಆಗಿದೆ. ಇದು ನೋಡಿ ಗಾಯ್ಸ್, ನೀವು ಒಳ್ಳೆ ನೋಡಕ್ಕೆ ಹೋಗೋ ದಾರಿ ವ್ಯೂ ಸಕ್ಕತ್ತಾಗಿದೆ. ಆ್ಯಕ್ಚುಲಿ
ಹೋಗ್ತಾ ಇದೀವಿ ಹೊಳೆ ನೋಡೋಕ್ಕೆ. ನನ್ನ ಫ್ರೆಂಡ್ಸ್ ಮುಂದೆ ಹೋಗ್ತಾ ಇದ್ದಾರೆ. ಇವಾಗ ಹೊಳೆ ನೋಡ್ಕೊಂಬಿಟ್ಟು ಆ್ಯಕ್ಚುಲಿ ಹೊಳೆಲಿ ಹೊಳೆ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಹೊಳೆ ಹತ್ರ ಹೋಗಿ ಸಿಗ್ತೀನಿ. ಹೊಳೆ ಬಂತು ಗೈಸ್, ಇದೆ ಹೊಳೆ ನೋಡಿ ಗೈಸ್. ಇದಷ್ಟು ಹೊಳೆನೇ, ಫುಲ್ ದೊಡ್ಡದಾಗಿದೆ ಹೊಳೆ ಇದು. ನೋಡಿ ಗೈಸ್, ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಹತ್ತು ಬೇಗ ಒಳಗೆ ಬಂದ್ವಿ ಗೈಸ್. ಸಖತ್ತಾಗಿದೆ ಹೊಳೆ ಇದ್ದಂಗೆ ಐತಿ ನೋಡು, ಬರ್ತಿದೆ. ಸರಿ ಬಿಟ್ಟಿದ್ದೆ ಕೀರ್ತಿ ಮುಂದೆ ಹೋಗಬೇಡ ಕೀರ್ತಿ, ನೀನು ಸೀರಿಯಸ್ಲಿ. ಗೈಸ್ ಹೊಳೆ ಬಂತು, ಹೊಳೆಗೆ ಬಂದ್ವಿ ಗೈಸ್. ಅವರು ಸಿಂಚನ ಫ್ರೆಂಡ್ ಗೈಸ್, ಬೆಸ್ಟ್ ಫ್ರೆಂಡು. ನಿಮ್ಮ ನೇಮ್ ಏನಂದ್ರೆ? ವರ್ಷಿತಾ ಅಂತ. 17 years friendship. 17 years ಫ್ರೆಂಡ್ಶಿಪ್. ಕೆಳಗೆ ಇಳಿಬೋದು ಅಲ್ಲಿ. ಇಲ್ಲಿ ನೋಡಿದ್ರೇನೆ ಆಳೈತೆ ಅನಿಸ್ತಿರ್ತೀನಿ. ಇಲ್ಲಿ ನೋಡಿ ಗೈಸ್, ಆ್ಯಕ್ಚುಲಿ ರೀಲ್ಸ್ ಮಾಡೋಕೆ ಒಳ್ಳೆ ಸ್ಪಾಟ್ ಗೈಸ್. ರೀಲ್ಸ್ ಮಾಡೋಕೆ ಮಾತ್ರ ಭಾರಿ ಒಳ್ಳೆ ಸ್ಪಾಟ್. ಇಲ್ಲಿ ಸಂಪಿಗೆ ಕಮ್ಮಲ್ ಏನು ಬಿಡಲ್ಲ. ಮಸ್ತ್ ಇದೆ. ಪೀಸ್ ಆಗಿರುತ್ತೆ ನೋಡಿ. ಸಂಜೆ ಹೊತ್ತು ಬಂದು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗಿ. ಹ್ಞೂ ಗಾಯ್ಸ್, ಯಾಕಬೇಕು ಮೊದಲೇ ಯಾವ ಹೊಸಪೇಟೆ ಹುಡುಗಿ ಆಮೇಲೆ ಅಂತಾರಲ್ಲ, ಇಲ್ಲಿ ಇದ್ರೆ ಡೈರೆಕ್ಟ್ ಹೊಸಪೇಟೆ. ಸುಳಿ ಬರ್ತೈತೆ. ನೀವು ಹೋದೆ ಅಂದ್ರೆ ಮುಗೀತು. ಹೋದ ಒಳಗೆ ಜಲಪಾತಿ ಅವಳಿ ಬಿತ್ತು. ಅವಳಿಗೆ ಹಾಕಿಲ್ಲ ನೀರು ತಿರುಗಿ. ಅಲ್ಲಿ ಇರೋದೇ ಒಂದು ಟಾಪ್ ಇಟ್ಟಿರುತ್ತೆ. ಇರೋದು ಅಷ್ಟು ನೆನಪಿಸ್ತೀನಿ. ನೋಡಿ ಗೈಸ್, ನೀರು ಹಾಕ್ತಾರೆ ಗೈಸ್. ವ್ಯೂ ಮಾತ್ರ ಮಸ್ತಾಗಿದೆ ಗೈಸ್. ಬೆಳಗ್ಗೆಯಿಂದ ಮನೆ ಕೂತು ಬೇಜಾರಾಗ್ಬಿಟ್ಟಿತ್ತು. ಆ್ಯಕ್ಚುಲಿ ನಾನು ಹೊಳೆ ಅಂದರೆ ಎಲ್ಲ ಸಣ್ಣದಾಗಿರುತ್ತೆ ಬಿಡು ಅಂತ ಅನ್ಕೊಂಡ್ಬಂದೆ. ಆ್ಯಕ್ಚುಲಿ ಚೆನ್ನಾಗೇ ಇದೆ ಹೊಳೆ, ಚೆನ್ನಾಗಿದೆ ಗೈಸ್. ಹೊಳೆ ಮಾತ್ರ ಏನೋ ಒಂಥರ ಮಳೆ ಬೈರ ಬಂತ, ವೆದರೆಲ್ಲ ಕೂಲಾಗಿ ತಣ್ಣಗೆ ಇದೆ ಗೈಸ್. ಚೆನ್ನಾಗಿದೆ ಗೈಸ್. ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ ಆಡ್ತಾ ಇದ್ರು. ಇದೇ ಊರವರೆಯ ನೋಡಿ ಗೈಸ್. ವ್ಯೂ ಮಾತ್ರ ಅಲ್ಟಿಯಾಗೈತೆ. ಮಸ್ತ್ ವ್ಯೂ. ನೀವೇನಾದರೂ ಈ ಸ್ಪಾಟಿಗೆ ಬರ್ಬೇಕಂದ್ರೆ ಸಿಂಚನೂರು ಊರಿಗೆ ಬರ್ರಿ ಗೈಸ್. ಈ ಸ್ಪಾಟ್ ಸಿಗುತ್ತೆ. ಚೀಲೂರಲ್ಲ ಗೈಸ್, ಚೀಲೂರು ಹತ್ರ ಮುಂದೆ ಒಂದು ಹಳ್ಳಿ. ಎಕ್ಸಾಕ್ಟ್ ಚೀಲೂರಲ್ಲ. ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಚೀಲೂರು ಅಂತ ಹೇಳ್ಬಿಟ್ಟಿದ್ದೀನಿ. ಹ್ಞೂ ಗೈಸ್, ಅವ್ರ ಮನೆ ಹೋಮ್ ಟೂರ್ ಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್. ನಿಜವಾಗ್ಲೂ ನಾನು ಹೋಮ್ ಟೂರ್ ಮಾಡಿ ಕೊಡ್ತೀನಿ ಗೈಸ್, ವಿತ್ ಅವ್ರ ಅಮ್ಮನ ಪರ್ಮಿಷನ್. ಗೈಸ್ ಅವ್ರ ಅಮ್ಮ ಭಾರಿ ಫ್ರೆಂಡ್ಲಿ ಗೈಸ್, ತುಂಬ ಫ್ರೆಂಡ್ಲಿ ಗೈಸ್. ಅವ್ರ ಫ್ಯಾಮಿಲಿನ ಆ್ಯಕ್ಚುಲಿ ಫ್ರೆಂಡ್ಲಿ ಗೈಸ್. ಹಂಗೆ ನೋಡಿದ್ರೆ ಇವಳೇ ಬಾಯಿ ಬಡಿಕೆ ಅಷ್ಟೇ, ಅದು ಬಿಟ್ಟರೆ ಎಲ್ಲರೂ ಚೆನ್ನಾಗೇ ಇದ್ದಾರೆ. ಇವಳು ನೋಡಿ ಗೈಸ್, ಅವಳೇ ಸೈಲೆಂಟ್ ಆಗೋಳೆ. ಇವಳು ಹೆಂಗೆ ಮಾಡ್ತಾವಳಿ. ಫ್ರೆಂಡ್ಲಿ ಗೈಸ್, ಪಾಪ ಅವರಮ್ಮ ಫ್ರೆಂಡ್ಲಿ, ತುಂಬ ಫ್ರೆಂಡ್ಲಿ. ಆ್ಯಕ್ಚುಲಿ ಚೆನ್ನಾಗಿತ್ತು ಬಂದಿದ್ದು. ಗಾಯ್ಸ್ ಇವಾಗ ನಾವು ಹೊಳೆಲೇ ಇದ್ದೀವಿ. ಮತ್ತೆ ಇದು ತುಂಗಾ ನೀರು ಗಾಯ್ಸ್ ಇದು. ಮತ್ತೆ ಆ ಕಡೆ ಭದ್ರಾ ನೀರು, ಹೊಳೆಹೊನ್ನೂರು ಅಂತ ಐತೆ, ಅಲ್ಲಿ ಭದ್ರಾ ನೀರು ಬರುತ್ತೆ. ಇವೆರಡು ಸಂಗಮ ಆಗೋದು ಕೂಡ್ಲಿಯಲ್ಲಿ. ಊರು ಕೂಡ್ಲಿ ಅಂತ, ಅಲ್ಲಿ ತುಂಗಭದ್ರಾ ಆಗುತ್ತೆ. ಯಾಕೆ ಅವಳು ಬರ್ಡೇ ಗೈಸ್ ನೋಡಿ ಗೈಸ್, ಏನೋ ಮಾಡ್ತಾರೆ ಇವರು. ನಾವಿಲ್ಲೇನೋ ಮಾಡ್ತಿದ್ದೀವಿ, ಇವ್ರು ಇನ್ನೊಂದೇನೋ ಮಾಡ್ತಾವ್ರೆ. ನನ್ನ ಗೈಸ್ ವ್ಯೂ ಮಾತ್ರ ಸಖತ್ತಾಗಿದೆ. ಯಾರಾದರೂ ಬಂದ್ಬಿಟ್ಟು ಏನಾದ್ರು ನೆಮ್ಮದಿ ಬೇಕು, ಪೀಸ್ ಬೇಕು, ಬೀಳ್ಬೋದು. ಬೀಳಕ್ಕೆಲ್ಲ ಹೋಗ್ಬೇಡ್ರಿ ಗೈಸ್. ಬಂದು ಕೂತು ರಿಲ್ಯಾಕ್ಸ್ ಮಾಡ್ಕೊಂಡು ಮೈಂಡ್ನ ಫ್ರೆಶ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಚೆನ್ನಾಗಿದೆ ಗೈಸ್, ವ್ಯೂ ಮಾತ್ರ ಸಖತ್ತಾಗಿದೆ. ನಾನೆಲ್ಲ ಚಿಕ್ಕದು ಅನ್ಕೊಂಡಿದ್ದೆ, ಚೆನ್ನಾಗೇ ಇದೆ ಆ್ಯಕ್ಚುಲಿ, ಚೆನ್ನಾಗಿದೆ. ಇವರೆಂದೂ ಬಂದೇ ಇಲ್ಲಂತೆ ಗೈಸ್. ಎಂಥ ಇಷ್ಟೇ ಗೈಸ್. ಊರಲ್ಲೇ ಹೊಳೆ ಇದ್ದರೆ ಹಿಂಗೆ, ಹೊಳೆ ಇಲ್ಲ ಅಂದರಿಗೆ ಗೊತ್ತಿರುತ್ತೆ ಏನು ಫೀಲಿಂಗ್ ಅದರದ್ದು ಅಂತ. ನಮ್ಮೂರಲ್ಲೂ ಇದೆ, ಬಟ್ ಈ ಥರ ಇಲ್ಲ, ಚಿಕ್ಕದಾಗಿದೆ ಸ್ವಲ್ಪ. ಕೆರೆ ನಿಮ್ಮೂರಲ್ಲಿ ಇರೋದು? ಹಾಂ, ಎರಡೂ ಇದೆ. ಕೆರೆನೂ ಇದೆ, ಹಳ್ಳನೂ ಇದೆ.
ಹಾ ಇದೇ ಮೂಲನ ಹೊಳೆ ಕಣೆ ನಮ್ದು. ಅದಕ್ಕೆ ಹೊಳೆ ಅಂತಿರ್ತಾರ ಅವರು. ಹೊಳೆ ಊರೋದಕ್ಕೋಸ್ಕರ ನಮ್ಮೂರಲ್ಲಿ ಇದೆ. ಅಂದ್ರೆ ಈ ತರ ಕಲ್ಲು ಇಲ್ಲ ಇದೆ, ಬಟ್ ಇಷ್ಟೊಂದೇನು ಕಲ್ಲು ಇಲ್ಲ. ಸುತ್ತ ಏನ್ ಗೊತ್ತಾ ಪ್ಲಸ್ ಪಾಯಿಂಟ್ ಏನಂದ್ರೆ ಹೊಳೆ ಪ್ಲಸ್ ಸುತ್ತ ನೇಚರ್ ಗ್ರೀನ್ ಆಗಿದೆ. ಅದು ಒಂದು ಪ್ಲಸ್ ಪಾಯಿಂಟ್. ಬರೀ ಹೊಳೆ ಇದ್ದಿದ್ರೆ ಏನು ಅನ್ನಿಸ್ತಿರ್ಲಿಲ್ಲ. ಸುತ್ತ ಫುಲ್ ತೆಂಗಿನ ಮರ ನೋಡಿ, ಫುಲ್ ಎಷ್ಟು ಗ್ರೀನ್ ಆಗಿದೆ. ನವಿಲು, ಆಮೇಲೆ ಎಲ್ಲ ಪಕ್ಷಿಗಳು ಎಲ್ಲ ಇದೆ ಗೈಸ್. ನವಿಲು ಹೊರಗೆ ಬರ್ತಿಲ್ಲ ಅಷ್ಟೇ, ನಾವು ಬಂದಿದ್ದೀವಿ ಅಂತ ಬರ್ತಿಲ್ಲ. ಇಲ್ಲಾಂದ್ರೆ ಬರ್ತಿದ್ರು ಆ್ಯಕ್ಚುಲಿ, ನಮ್ಮ ಬಾಯಿಗೆ ಬರ್ತಿಲ್ಲ. வெளியூರು ತೋರಿಸಿದೆ ಗೈಸ್, ಬಟ್ ಏನೂ ಮಾಡೋಕ್ಕಾಗಲ್ಲ, ಬರ್ತಿಲ್ಲ. ಇವಾಗ ಟೈಮ್ 6 ಗಂಟೆ ಆಯಿತು ಗೈಸ್. 6:30 ಆಗಿರ್ಬೇಕು, ನಾನು ನೋಡಿಲ್ಲ. ಇವಾಗ ಮನೆಗೆ ಹೋಗಿ ಸ್ವಲ್ಪ ಲೇಟ್ ಆಗ್ಬಿಟ್ರೆ ಮನೇಲಿ ಬೈತಾರೆ. ಹಿಂಗೆ ಮನೆಗೆ ಹೋಗಿ ನಾಳೆ ಮತ್ತೆ ಬರೋ ಪ್ಲಾನಲ್ಲಿ ಇದ್ದೀವಿ. ಟೈಮ್ ಸಿಕ್ಕರೆ ಬರ್ತೀವಿ ಗೈಸ್. ಹಂಗಾಗಿ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಟೈಮ್ ಆಯಿತು, ಅದರಿಂದ ನಾವು ಹಿಂಗೆ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್, ಒಳ್ಳೆ ಬಂದಿದ್ದಕ್ಕೂ ವರ್ತಿದೆ. ಸಂಜೆ ಬಂದಿದ್ದೀವಲ್ಲ, ಅದಕ್ಕೆ ನಮಗೆ ಇನ್ನೂ ಚೆನ್ನಾಗಿ ಅನ್ನಿಸ್ತೈತೆ. ಆಲ್ಮೋಸ್ಟ್ ಎಲ್ಲಿಗಾದ್ರೂ ಹೋದರೆ ಸಂಜೆ ಬೆಳಗ್ಗೆ ಈ ಥರ ವೆದರ್ ಈ ಥರ ಇರೋ ಟೈಮಲ್ಲಿ ಹೋಗ್ಬೇಕು, ಇನ್ನೂ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿದೆ ಗೈಸ್, ಪ್ಲೇಸ್ ಚೆನ್ನಾಗಿದೆ. ಆ್ಯಂಡ್ ಈ ಸ್ಪಾಟಲ್ಲಿ ಕೆಲವೊಬ್ಬರು ಅಲ್ಲಿ ಮುಂದೆ ಆಳ ಇದೆಯಂತೆ ಗೈಸ್, ಹುಷಾರು ಬಂದರೆ ಅಕಸ್ಮಾತ್. ಯಾಕಂದರೆ ಯಾರೋ ಸತ್ತಿದಾರಂತೆ ಅಲ್ಲಿ ಏನೋ ಆಳದಲ್ಲಿ ಹೋಗಿ, ಅದರಿಂದ ಯಾರಾದರೂ ಬಂದರೆ ಹುಷಾರು. ಆ್ಯಂಡ್ ಇಲ್ಲೇ ಎಲ್ಲ ಸುತ್ತಮುತ್ತ ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಇದು ಚೀಲೂರು ಹತ್ರ, ಯಾವ ಊರಿದು? ಚೀಲೂರು ಹತ್ರ ಹಾಂ, ಮರಿಗೊಂಡನಹಳ್ಳಿ. ಇವಾಗ ಹೇಳ್ತಿದ್ದೀನಿ ಗೈಸ್ ನಾನು ಊರನ್ನ. ಕೊನೆಗೂ ಊರನ್ನ ರಿವೀಲ್ ಮಾಡಿದ್ದೀನಿ. ನಮಗಿಲ್ಲಿ ಶಂಕು ಸಿಕ್ತು ಗಾಯ್ಸ್. ಅವಳಿಗೆ ಶಂಕು ತಗೊಂಡು ಮುಟ್ಟಿ ಭಾಳ ದಿನ ಆಗೈತೆ ಆ್ಯಕ್ಚುಲಿ. ನಾನು ಅವಾಗ ಯಾವಾಗ ಬೀಚಿಗೆ ಹೋದಾಗ ಮುಟ್ಟಿದಾಳು, ಇವಾಗ ಮುಟ್ಟಿದ್ದೀನಿ ಗಾಯ್ಸ್. ಶಂಕು ಸಿಕ್ತು ಗಾಯ್ಸ್. ನಾವು ಇವಾಗ ಸಿಂಚೋರ್ ಮನೆಗೆ ಹೋಗ್ತಾ ಇದ್ದೀವಿ ವಾಪಸ್ಸು. ಇದು ಅವರ ಊರಿನ ದೇವಸ್ಥಾನ. ಯಾವ ದೇವಸ್ಥಾನ ಇದು? ವೀರಭದ್ರೇಶ್ವರ ದೇವಸ್ಥಾನ. ವೀರಭದ್ರೇಶ್ವರ ದೇವಸ್ಥಾನ ಗೈಸ್. ಅದು ಬಸವೇಶ್ವರ ದೇವಸ್ಥಾನ. ದೇವಸ್ಥಾನ ಚೆನ್ನಾಗಿದೆ ಗೈಸ್. ಆ್ಯಂಡ್ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಏನಾಯ್ತು? ಇದು ನಾವು ಮನೆಗೆ ಹೋಗ ಸಿಂಚೋರ್ ಮನೆ ಮುಂದೆನೇ ಈ ದೇವಸ್ಥಾನ ಇರೋದು. ಒಳಗೆ ಹೋಗೋ ರೋಡಲ್ಲಿ ಸಿಕ್ತು. ಚೆನ್ನಾಗಿದೆ ಗೈಸ್ ದೇವಸ್ಥಾನ. ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಗೈಸ್ ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ಇದು ನನ್ನ ಇವತ್ತಿನ ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಾರ್ ಮೋರ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ ಹೀಗೆ.